ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಭಗವದ್ಗೀತೆಯ 9ನೇ ಅಧ್ಯಾಯ ರಾಜವಿದ್ಯಾ ರಾಜಗುಹ್ಯ ಯೋಗ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ವಕ್ರತುಂಡ ಮಹಾಕಾಯ ಕೋಟಿಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಪ್ರಣೋ ದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತಿ ಧೀನಾಮ ವಿದ್ರೇವತು. ಆನೋ ದಿವೋ ಬೃಹತಃ ಪರ್ವತಾದ ಸರಸ್ವತಿ ಯಜತಾಗಂತು ಯಜ್ಞಂ ವಾಗ್ದೇವ್ಯೈ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತತೋ ಜಯಮುದೀರಯೇತ್. ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣುವೇ ನಮೋ ವೈ ಬ್ರಹ್ಮನಿಧಯೇ ವಾಸಿಷ್ಠಾಯ ನಮೋ ನಮಃ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಸದ್ಗುರು ದೇವತಾಭ್ಯೋ ನಮಃ. ಶ್ರುತಿ ಸ್ಮೃತಿ ಪುರಾಣಾನಾಮಾಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಗುರುವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀದಕ್ಷಿಣಾಮೂರ್ತಯೇ ನಮಃ. ವಕ್ರತುಂಡ ಮಹಾಕಾಯ ಕೋಟಿಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣಃ ಪರೋ ವ್ಯಕ್ತ ದಂಡಮವ್ಯಕ್ತಸಂಭವಂ ಮಂಡಸ್ಯಾಂತಸ್ತು ಮೇ ಲೋಕಾಃ ಸಪ್ತದ್ವೀಪಾ ಚ ಮೇಧಿನಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿಃ ಶಾಂತಿಃ ಶಾಂತಿಃ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಭಗವದ್ಗೀತೆಯ 9ನೇ ಅಧ್ಯಾಯ ರಾಜವಿದ್ಯಾ ರಾಜಗುಹ್ಯ ಯೋಗ. ಭಗವಂತ ಯಾತಕ್ಕೆ ಈ ಒಂದು ಟೈಟಲ್ ಅಥವಾ ಶೀರ್ಷಿಕೆ ಕೊಟ್ಟಿಯನ್ನ ಬಗ್ಗೆ ಈ ಒಂದು ಶ್ಲೋಕದ ಮೂಲಕ ನಮಗೆ ಅನುಗ್ರಹವನ್ನ ಮಾಡ್ತಾ ಇದ್ದಾನೆ. ಶ್ರೀ ಭಗವಾನ್ ಉವಾಚ ಇದಂತು ತೇ ಗುಹ್ಯತಮಂ ಪ್ರವಕ್ಷ್ಯಾಮ್ಯನಸೂಯವೆ ಜ್ಞಾನಂ ವಿಜ್ಞಾನ ಸಹಿತಂ ಯಜ್ಞಾತ್ವಾ ಮೋಕ್ಷಸೆ ಅಶುಭಾತ್ ಅಂತ ಏನ್ ಹೇಳ್ತಿಯಾನೆ ಶ್ರೀಕೃಷ್ಣ. ಇದಂತು ತೇ ಗುಹ್ಯತಮಂ ಪ್ರವಕ್ಷ್ಯಾಮಿ ಅನಸೂಯವೆ ಜ್ಞಾನಂ ವಿಜ್ಞಾನ ಸಹಿತಂ ಯಜ್ಞಾತ್ವಾ ಮೋಕ್ಷಸೆ ಅಶುಭಾತ್. ಏನ್ ಹೀಗಂತೆ ಅಂದ್ರೆ ಇದು ಬಹಳ ಗುಹ್ಯ ಅಂತಂದ್ರೆ ಸೀಕ್ರೆಟ್ ಆಗಿರ್ತಕ್ಕಂಥದ್ದು. ಮತ್ತು ಪ್ರವಕ್ಷ್ಯಾಮಿ ಅನಸೂಯವೇ, ಅಸೂಯ ರಹಿತನಾಗಿರ್ತಕ್ಕಂತಹ ಹೇ ಅರ್ಜುನ, ನಿನಗೆ ಇದನ್ನ ಹೇಳ್ತಾ ಇದ್ದೀನಿ. ಜ್ಞಾನ ವಿಜ್ಞಾನ ಸಹಿತವಾಗಿರ್ತಕ್ಕಂತಹ ಇದನ್ನ ಯಾರು ಮಾಡ್ತಾರೋ ಅಥವಾ ಯಾರು ಇದನ್ನ ಆಚರಿಸ್ತಾರೋ ತಿಳ್ಕೊಳ್ತಾರೋ ಅಂಥವ್ರಿಗೆ ಏನಾಗುತ್ತೆ, ಮೋಕ್ಷಸೆ ಅಶುಭಾತ್, ಅಶುಭದಿಂದ ಮುಕ್ತರಾಗ್ತಾರೆ ಅಂತ ಹೇಳಿ ಹೇಳ್ತಾ ಇದ್ದಾನೆ ಶ್ರೀಕೃಷ್ಣ. ಇದು ಯಾತಕ್ಕೆ ಗುಹ್ಯತಮ, ಯಾತಕ್ಕೆ ರಾಜವಾಗಿದೆ ಅಂತ ಹೇಳಿ ಮುಂದಿನ ಒಂದು ಶ್ಲೋಕದಲ್ಲಿ ಚಿಂತನೆಯನ್ನ ಮಾಡೋಣ. ರಾಜವಿದ್ಯಾ ರಾಜಗುಹ್ಯಂ ಪವಿತ್ರಂ ಇದಮುತ್ತಮಂ ಪ್ರತ್ಯಕ್ಷ ಅವಗಮಂ ಧರ್ಮ್ಯಂ ಸುಸುಖಂ ಕರ್ತಮವ್ಯಯಂ. ರಾಜವಿದ್ಯಾ ರಾಜಗುಹ್ಯಂ ಪವಿತ್ರಂ ಇದಂ ಉತ್ತಮಂ ಪ್ರತ್ಯಕ್ಷ ಅವಗಮಂ ಧರ್ಮ್ಯಂ ಸುಸುಖಂ ಕರ್ತುಂ ಅವ್ಯಯಂ. ಇದು ಅವ್ಯಯವಾಗಿದೆ ಮತ್ತು ಸುಸುಖ, ಸುಖ ಅಂದ್ರೇನೆ ನಮಗೆಲ್ಲ ಅನುಭವದಲ್ಲಿದೆ. ಸುಖ ಅಂದ್ರೆ ಒಂದೊಂದು ಸತಿ ಒಂದೊಂದು ತರ ಆಗ್ತಕ್ಕಂತಹ ಅನುಭವಗಳು ಸುಖ ಅನ್ಸುತ್ತೆ. ಸುಸುಖ ಅಂದ್ರೆ ಇನ್ನೂ ಹೆಚ್ಚಿನದಾದಂತಹ ಸುಖ. ಧರ್ಮ್ಯಂ ಧಾರಯತಿ
ಇತಿ ಧರ್ಮ ಅಂತ ಹೇಳ್ತಾರೆ. ಯಾವುದನ್ನು ಧಾರಣೆ ಮಾಡೋದಕ್ಕೆ ಯೋಗ್ಯವಾಗಿದೆಯೋ, ಅನುಸರಿಸೋಕ್ಕೆ ಅಥವಾ ಮಾಡೋದಕ್ಕೆ ಯೋಗ್ಯವಾಗಿರೋದಕ್ಕೆ ಧರ್ಮ ಅಂತ ಹೇಳಿ ಹೇಳ್ತಾರೆ. ಧರ್ಮ್ಯವಾಗಿದೆ. ಪ್ರತ್ಯಕ್ಷ ಅವಗಮಂ, ಇದು ಪ್ರತ್ಯಕ್ಷವಾಗಿ ನಮಗೆ ತಿಳಿದು ಬರುತ್ತೆ. ಮತ್ತು ಪವಿತ್ರಂ ಇದಂ ಉತ್ತಮಂ, ಇದು ಬಹಳ ಪವಿತ್ರವಾಗಿದೆ ಮತ್ತು ಇದು ಅತ್ಯಂತ ಉತ್ತಮವಾಗಿದೆ. ಇದು ರಾಜವಿದ್ಯಾ. ವಿದ್ಯೆ ಅಂತಂದ್ರೇನೋ, ನಮಗೆ ಜ್ಞಾನವನ್ನ ಯಾವುದು ಕೊಡತ್ತೋ ಅದು ವಿದ್ಯೆ. ಅಂತಹ ವಿದ್ಯೆಗಳಲ್ಲಿ ಇದು ರಾಜನಾಗಿದ್ದಾನೆ. ಹೇಗೆ ಅಂತಂದ್ರೆ, ನಮಗೆ ಯಾವುದು ಅತ್ಯಂತ ಅವಶ್ಯಕವೋ ಜ್ಞಾನದಲ್ಲಿ ಅದು ರಾಜ. ಹೇಗೆ ಈ ಭೂಮಂಡಲಕ್ಕೆ ಸೂರ್ಯ ರಾಜ. ಏಕೆ? ಆ ಸೂರ್ಯ ಇಲ್ಲ ಅಂತಂದ್ರೆ ನಾವು ಯಾವುದೇ ಕೆಲಸ ಕಾರ್ಯಗಳನ್ನ ಮಾಡೋಕ್ಕಾಗಲ್ಲ. ಅಷ್ಟೇ ಅಲ್ಲ, ಯಾವುದೇ ಗಿಡ ಮರ ಪಶು ಪಕ್ಷಿ ಯಾವುದು ಕೂಡ ಉಳಿಯೋದಕ್ಕೆ ಆಗೋದಿಲ್ಲ. ಆ ಸೂರ್ಯನಿಂದಲೇ ಮಳೆ ಬೆಳೆ ಜೀವನ ಎಲ್ಲವೂ. ಹಾಗೇನೆ ಆ ವಿದ್ಯೆ ಅಂತಕ್ಕಂಥದ್ದು ಇದ್ರೇನೆ ಮನುಷ್ಯನ ಜೀವನ ಸಾರ್ಥಕ್ಯವನ್ನ ಹೊಂದತ್ತೆ. ವಿದ್ಯೆಗಳಲ್ಲಿ ಇದು ರಾಜವಿದ್ಯೆ. ಹಾಗಾಗಿ ಈ ಭಗವದ್ಗೀತೆಗೆ ಅಷ್ಟೊಂದು ಮಹತ್ವವನ್ನ ಹೇಳ್ತಾರೆ. ಇಷ್ಟು ವರ್ಷಗಳಿಂದ ಕೂಡ ಇದನ್ನ ಎಷ್ಟೋ ಜನ ಅಧ್ಯಯನವನ್ನ ಮಾಡ್ತಾ ಇದ್ದಾರೆ ಅಂತಂದ್ರೆ ಇದರಲ್ಲಿ ಎಂತ ಮಹತ್ತಿದೆ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಎಲ್ಲ ಭಾಷೆಗಳಲ್ಲಿ ಕೂಡ ಇದು ಮುದ್ರಿತವಾಗಿ ಎಲ್ಲರೂ ಇದರ ಚಿಂತನೆಯನ್ನ ಮತ್ತೆ ಇದನ್ನ ಅನುಸರಣೆ ಮಾಡೋದಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಅಧ್ಯಾಯಕ್ಕೆ ರಾಜವಿದ್ಯಾ ರಾಜಗುಹ್ಯ ಅಂತ ಹೇಳಿದ್ದಾರೆ. ಯಾಕೆ ರಾಜಗುಹ್ಯ ಅಂತಂದ್ರೆ, ಸೀಕ್ರೆಟ್ ಅನ್ನೋದು ಎಲ್ಲರಿಗೂ ಹೇಳೋದಕ್ಕೆ ಅರ್ಹತೆ ಇರೋದಿಲ್ಲ. ಯಾಕೆಂದ್ರೆ ನಾವು ಏನಾದ್ರೂ ಹೇಳಬೇಕಾದ್ರೆ, ಏನಾದ್ರೂ ಕೊಡಬೇಕಾದ್ರೆ ಎರಡಕ್ಕೂ ಅರ್ಹತೆ ಇರೋರಿಗೆ ಕೊಡಬೇಕು. ದಾನ ಕೊಡಬೇಕಾದ್ರೂ ಕೂಡ ಪಾತ್ರ ಅಪಾತ್ರರನ್ನ ನೋಡಿ ಕೊಡಬೇಕು ಅಂತ ಹೇಳಿ ಹೇಳ್ತಾರೆ. ನಾವು ಜೀವನದಲ್ಲಿ ಯಾವುದೇ ಒಂದು ಸೀಕ್ರೆಟ್ ಅಥವಾ ವಿಷಯ, ಗೌಪ್ಯವಾದ ವಿಷಯವನ್ನ ಹೇಳಬೇಕಾದ್ರೆ ಅರ್ಹರಿಗೆ ಮಾತ್ರ ಹೇಳಬೇಕು. ಅನರ್ಹರಿಗೆ ಕೊಟ್ಟ ದಾನ ಅಥವಾ ಅನರ್ಹರಲ್ಲಿ ಹೇಳಿದ ವಿಷಯ ಎರಡೂ ದುಷ್ಟ ಪರಿಣಾಮವನ್ನೇ ಬೀರುತ್ತೆ. ಹಾಗಾಗಿ ಇದನ್ನ ಅನಸೂಯವೇ ಅಂತ ಹೇಳಿ ಹಿಂದಿನ ಶ್ಲೋಕದಲ್ಲಿ ಶ್ರೀಕೃಷ್ಣ ಅನುಗ್ರಹವನ್ನ ಮಾಡಿದ್ದಾನೆ. ಅಸೂಯ ರಹಿತನಾಗಿರ್ತಕ್ಕಂಥದ್ದು ಅಂದ್ರೆ, ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದ್ರೆ ಅಥವಾ ಯಾವುದೇ ಒಂದು ದಾನ ಕೊಡಬೇಕಾದ್ರೆ ಅಥವಾ ಯಾರದೇ ಸಂಘ ಮಾಡಬೇಕಾದ್ರೂ ಕೂಡ ಇಂತಿಷ್ಟು ಕನಿಷ್ಠವಾದಂಥ ಅರ್ಹತೆ ಇರಬೇಕು. ಅಂಥವ್ರ ಜೊತೆ ಮಾತ್ರ ನಾವು ಸ್ನೇಹವನ್ನಾಗಲಿ, ಸಂಬಂಧವನ್ನಾಗಲಿ, ದಾನವನ್ನಾಗಲಿ, ವಿದ್ಯೆ ಹೇಳ್ಕೊಡೋದಾಗ್ಲಿ, ಮಾತಾಡೋದಕ್ಕಾಗಲಿ ಅವರು ಪಾತ್ರರಾಗ್ತಾರೆ. ಯಾಕೆಂದ್ರೆ ಎಲ್ಲರ ಜೊತೆ ಸ್ನೇಹದಿಂದ ಇದ್ರೂ ಕೂಡ ಎಲ್ಲರ ಹತ್ರ ನಾವು ಎಲ್ಲ ವಿಷಯವನ್ನ ಹಂಚ್ಕೊಳ್ಳೋದಕ್ಕೆ ಆಗೋದಿಲ್ಲ. ನಮ್ಮ ಹತ್ರ ದುಡ್ಡಿದ್ರೂ ಕೂಡ ನಾವು ಯಾರಿಗೋ ದುಡ್ಡು ಕೊಡೋದಿಲ್ಲ, ಅಥವಾ ಯಾರೋ ಮನೆಗೆ ಹೋಗೋದಿಲ್ಲ, ಯಾರನ್ನೋ ಕರೆಯೋದಿಲ್ಲ. ಎಲ್ಲರೊಂದು ಅವರ ಅರ್ಹತೆ ಮೇಲೆ ಅವ್ರನ್ನ ನಾವು ಎಷ್ಟು ಬೇಕೋ ಅಷ್ಟು ಹಚ್ಕೊಳ್ತೀವಿ, ಎಷ್ಟು ಬೇಕೋ ಅಷ್ಟು ವಿಷಯ ಹೇಳ್ತೀವಿ, ಎಷ್ಟು ಬೇಕೋ ಅಷ್ಟು ಅವ್ರ ಜೊತೆ ವ್ಯವಹಾರ ಇರುತ್ತೆ. ಹಾಗಾಗಿ ವಿದ್ಯೆಯನ್ನಾಗಲಿ ವಿಷಯವನ್ನಾಗಲಿ ಸರಿಯಾದವ್ರಿಗೆ ದಾನವಾಗಲಿ ಸರಿಯಾದ ವ್ಯಕ್ತಿಗಳಿಗೆ ಕೊಡಬೇಕು. ಇದನ್ನ ನಾವು ಈ ಒಂದು ಶ್ಲೋಕದಿಂದ ತುಂಬ ಚೆನ್ನಾಗಿ ಮನನವನ್ನ ಮಾಡ್ಕೊಳ್ಬೇಕು ಅಂತ ಅನ್ಸುತ್ತೆ. ಈ ಪವಿತ್ರವಾಗಿರ್ತಕ್ಕಂತಹ ರಾಜವಿದ್ಯೆಯು ಮತ್ತು ರಾಜಗುಹ್ಯವಾಗಿರ್ತಕ್ಕಂತಹ ಉತ್ತಮವಾಗಿರ್ತಕ್ಕಂತಹ ಈ ಜ್ಞಾನವನ್ನು ನಾವು ಪಡ್ಕೊಂಡ್ರೆ ನಮಗೆ ಸುಖ ಅಂತಕ್ಕಂಥದ್ದು ಉಂಟಾಗತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಹೇಗೆ ಹಣ್ಣುಗಳಲ್ಲೆಲ್ಲ ರಾಜ ಯಾವುದೋ ಮಾವಿನ ಹಣ್ಣು, ಹೂವುಗಳೆಲ್ಲ ರಾಜ ಯಾವುದು? ಸುಗಂಧ ರಾಜ. ಹೀಗೆ ಒಂದೊಂದರಲ್ಲಿ ಒಂದೊಂದು ವಿಶೇಷವಾದಂತಹ ಗುಣಗಳು ಇರುತ್ತೆ. ಅದನ್ನು ನಾವು ಗಮನಿಸಬೇಕು, ಅದನ್ನು ಸ್ವೀಕರಿಸಬೇಕಾಗತ್ತೆ. ಹಾಗಾಗಿ
ಜೀವನದಲ್ಲಿ ಎಷ್ಟೋ ಕಲಿಯೋದಿರುತ್ತೆ, ಎಷ್ಟೋ ಅನುಸರಿಸೋದು ಇರುತ್ತೆ, ಎಷ್ಟೋ ಅನುಷ್ಠಾನ ಅಂದರೆ ನಾವು ಮಾಡ್ತಕ್ಕಂಥದ್ದು ಇರುತ್ತೆ. ಕೇವಲ ಪ್ರಾಣಿಗಳ ಥರ ನಿದ್ರಾಹಾರ ಭಯ ಮೈಥುನ ಅಂತಕ್ಕಂಥದ್ದು ಎಲ್ಲದಕ್ಕೂ ಇದೆ, ಎಲ್ಲ ಪ್ರಾಣಿಗಳಿಗೂ ಇದೆ. ಬರೀ ಇಷ್ಟೇ ಆಯಿತು ಅಂದರೆ ಜೀವನ ಸಾರ್ಥಕ್ಯ ಆಗೋದಿಲ್ಲ. ಆ ವಿವೇಕ ಅಂತಕ್ಕಂಥದ್ದನ್ನು ನಾವು ಜೀವನದಲ್ಲಿ ಅಳವಡಿಸ್ಕೊಂಡು ಅದನ್ನು ಎಷ್ಟು ಸಾಧ್ಯವೋ ಅಷ್ಟು ವಿದ್ಯೆಯನ್ನು ನಾವು ತಿಳ್ಕೊಂಡು ಕಲಿತ್ಕೊಂಡು ಬೇರೆಯವ್ರಿಗೂ ಕೂಡ ಹೇಳಿದಾಗ ಆ ಜೀವನ ಸಾರ್ಥಕ ಆಗುತ್ತೆ ಅಂತ ಅನ್ಸತ್ತೆ. ನಾವು ಹೇಳೋದನ್ನ ಹೇಳ್ತಾ ಇರಬೇಕು. ಯಾರು ಎಷ್ಟು ಸ್ವೀಕಾರ ಮಾಡ್ತಾರೆ ಅನ್ನೋದು ಆಮೇಲೆ. ಫಸ್ಟು ನಮ್ಮ ಕರ್ತವ್ಯವನ್ನು ನಿಷ್ಠೆಯಿಂದ ನಾವು ಮಾಡಬೇಕು ಅಂತೇಳಿ ಅನ್ಸತ್ತೆ. ಮುಂದೆ ಅಶ್ರದ್ಧಾನಾ ಪುರುಷ ಧರ್ಮಸ್ಯಾಸ್ಯ ಪರಂತಪ ಅಪ್ರಾಪ್ಯ ಮಾಂ ನಿವರ್ತಂತೆ ಮೃತ್ಯು ಸಂಸಾರ ವರ್ತ್ಮನಿ. ಇಲ್ಲಿ ಏನು ಹೇಳ್ತಾ ಇದ್ದಾನೆ ಶ್ರೀಕೃಷ್ಣ? ಅಶ್ರದ್ಧಾನಾ ಪುರುಷ ಧರ್ಮಸ್ಯ ಅಸ್ಯ ಪರಂತಪ ಅಪ್ರಾಪ್ಯ ಮಾಂ ನಿವರ್ತಂತೆ ಮೃತ್ಯು ಸಂಸಾರ ವರ್ತ್ಮನಿ. ಯಾರಿಗೆ ಶ್ರದ್ಧೆ ಅಂತಕ್ಕಂಥದ್ದು ಇಲ್ವೋ ಅಂತ ಜನಗಳು ಏನಾಗ್ತಾರೆ, ಈ ಹುಟ್ಟು ಸಾವು ಅಂತಕ್ಕಂತಹ ಚಕ್ರದಲ್ಲಿ ಮುಳುಗಿ ಹೇಳ್ತಾ ಇರ್ತಾರೆ, ಅಥವಾ ಅವರು ಆ ಮೃತ್ಯುವನ್ನ ಹೊಂದ್ತಾ ಇರ್ತಾರೆ. ಯಾರು ಒಂದು ಸಾರ್ತಿ ಆ ಪರಮಾತ್ಮನಲ್ಲಿ ಶರಣಾಗತಿಯನ್ನು ಹೊಂದಿ ಸರಿಯಾದಂತಹ ಜ್ಞಾನ ಉಂಟಾಗತ್ತೋ ಅವನಿಗೆ ಪುನರ್ಜನ್ಮ ಅಂತಕ್ಕಂಥದ್ದು ಉಂಟಾಗೋದಿಲ್ಲ ಅಂಥೇಳಿ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ. ಯಾಕೆಂದ್ರೆ ಮೊದಲನೇದಾಗಿ ಯಾವುದೇ ಒಂದು ಕೆಲಸ ಇರಲಿ, ಅದು ಸಣ್ಣದೋ ದೊಡ್ಡದೋ ಕೆಲಸ ಅಂತ ಅಂದಮೇಲೆ ಅದಕ್ಕೆ ಶ್ರದ್ಧೆ ಇರಬೇಕು. ಶ್ರದ್ಧೆಯಿಂದ ಮಾಡಿದ್ರೆ ಅದಕ್ಕೆ ಸರಿಯಾದಂಥ ಫಲ ಇರುತ್ತೆ. ಸಣ್ಣ ಸಣ್ಣ ಕೆಲಸವನ್ನು ಮಾಡಿಕೊಂಡವರೇ ದೊಡ್ಡವರಾಗೋದು. ಇವಾಗ ನರೇಂದ್ರ ಮೋದಿ ಅಂತವರು ಎಲ್ಲ ಅವರು ಸ್ವಯಂ ಸೇವಕರಾಗಿ RSS ಅಲ್ಲಿ ಕೆಲಸವನ್ನು ಮಾಡಿ ಅಲ್ಲಿ ಶ್ರದ್ಧೆಯಿಂದ ಎಲ್ಲ ಕೆಲಸಗಳನ್ನು ಮಾಡೋದಕ್ಕೆ ಇವತ್ತು ಇಡೀ ವಿಶ್ವದಲ್ಲಿ ಮಾನ್ಯರಾಗಿದ್ದಾರೆ. ಇಲ್ಲಿ ಕೇವಲ ರಾಜಕೀಯ ದೃಷ್ಟಿಯಿಂದ ಯಾರು ನೋಡತಕ್ಕಂಥದ್ದಲ್ಲ, ಆ ವ್ಯಕ್ತಿಯ ಬೆಳವಣಿಗೆಯನ್ನು ನೋಡಬೇಕು. ದೇಶ ಎಷ್ಟು ಬದಲಾವಣೆ ಆಗ್ತಾ ಇದೆ ಅಂತಕ್ಕಂಥದ್ದನ್ನ ನೋಡಬೇಕು. ಪ್ರತಿಯೊಂದರಲ್ಲೂ ಶ್ರದ್ಧೆ. ಒಂದು ದಿವಸ ರಜೆ ಇಲ್ಲದೆ ಅವಿರತ ಶ್ರಮವನ್ನು ಹಾಕಿರೋದ್ರಿಂದ ಆ ಒಂದು ಮಟ್ಟದ ಬೆಳವಣಿಗೆ. ನಾವು ಏನನ್ನ ಬಿತ್ತುತ್ತೀವೋ ಅದೇ ಬೆಳೆ ನಮಗೆ ಸಿಗತ್ತೆ, ಏನು ತಿಂತೀವೋ ಅದನ್ನೇ ತೇಗ್ತೀವಿ ಅಲ್ವಾ? ಹಾಗಾಗಿ ನಮ್ಮಲ್ಲಿ ಎಷ್ಟೆಷ್ಟು ಶ್ರದ್ಧೆ, ಎಷ್ಟು ಶ್ರಮ ವಹಿಸ್ತೀವೋ ಅದಕ್ಕೆ ತಕ್ಕನಾದಂಥ ಫಲ ಸಿಕ್ಕೇ ಸಿಗತ್ತೆ. ಅದು ಏನು ಅವೆಲ್ಲ ಇಮ್ಮಿಡಿಯೇಟ್ ಕೂಡಲೇ ಸಿಗದೇ ಇರ್ಬೋದು, ಸ್ವಲ್ಪ ಸಮಯ ತಗೊಂಡಂತೂ ಸಿಕ್ಕೇ ಸಿಗತ್ತೆ. ಹಾಗಾಗಿ ನಮ್ಮ ಅವಿರತವಾದ ಪ್ರಯತ್ನವನ್ನ ಬಿಡದೇನೆ ನಾವು ಕೆಲಸವನ್ನ ಮಾಡ್ತಾ ಇರಬೇಕು. ನಮಗೆ ಒಂದು ದಿವಸದಲ್ಲ, ಒಂದು ತಿಂಗಳಲ್ಲ, ಒಂದು ವರ್ಷದಲ್ಲ ಸಿಕ್ಬಿಡತ್ತಾ ಅಂತಂದ್ರೆ ಹಾಗಾಗಲ್ಲ. ಯಾಕೆ ಅಂದರೆ ನಾವು ಮಾಡಿದಂತಹ ಹಿಂದಿನ ಕರ್ಮಗಳೆಲ್ಲ ಸವಿಬೇಕಾಗತ್ತೆ, ಆಮೇಲೆ ಅದು ನಮಗೆ ಫಲವನ್ನ ಕೊಡುತ್ತೆ. ಆದರೆ ಸಮ್ಯಕ್ ಜ್ಞಾನ ಉಂಟಾಯಿತು ಅಂತಂದ್ರೆ ಕೂಡಲೇ ಎಲ್ಲ ಪಾಪಗಳು ದಹಿಸತ್ತೆ ಅಂತ ಹೇಳಿ ಶ್ರೀಕೃಷ್ಣನೇ ನಮಗೆ ಅನುಗ್ರಹವನ್ನ ಮಾಡಿದ್ದಾನೆ. ಅದು ಉಂಟಾಗಬೇಕು ಅಂದ್ರೆ ಅಷ್ಟು ಸುಲಭ ಅಲ್ಲ, ಸತತವಾದಂತಹ ಪ್ರಯತ್ನ. ಒಂದು ಯಾವುದೋ ಡಿಗ್ರಿ ತೊಗೊಳ್ಬೇಕು ಅಂತಂದ್ರೇ ಸುಮಾರು ನಾವು 17 ವರ್ಷ ಆಗತ್ತೆ. ನೀವು 1ನೇ ಕ್ಲಾಸಿಂದ ಲೆಕ್ಕ ಹಾಕೊಂಡ್ರು, LKG UKG ಎಲ್ಲ ಬಿಟ್ಟು 10 ವರ್ಷ SLC, 2 ವರ್ಷ PUC, ಆಮೇಲೆ ಒಂದು 3 ವರ್ಷ ಡಿಗ್ರಿ, ಒಂದು ಪದವಿ ಆಯಿತು. ಮಾಸ್ಟರ್ ಡಿಗ್ರಿಗೆ 2 ವರ್ಷ, 15ರಿಂದ 17 ವರ್ಷ ಒಂದು ಡಿಗ್ರಿ ಅಷ್ಟೇನೆ. ಆ ಡಿಗ್ರಿನಲ್ಲಿ ನೀವು ಎಷ್ಟು ಪರ್ಸೆಂಟೇಜ್ ತೊಗೊಂಡಿರ್ತೀರಾ ಅನ್ನೋದು ಆಮೇಲಿಂದು, ಅದು ಶ್ರಮದ ಮೇಲೆ ಅಲ್ವಾ? ಅಲ್ಲಿಗೆ ಮುಗಿಯತ್ತಾ? ಮುಗಿಯಲ್ಲ, ಇನ್ನೂ ಬೇಕಾದಷ್ಟಿರುತ್ತೆ. ಅಂಥದ್ರಲ್ಲಿ ನಾವು ಎಷ್ಟೋ ವರ್ಷಗಳಿಂದ ಅಥವಾ ಎಷ್ಟೋ ಜನ್ಮಗಳಿಂದ ನಮ್ಮಲ್ಲಿ ಆ ವಾಸನೆ ಅಂತಕ್ಕಂಥದ್ದು ಇದೆ. ವಾಸನೆ ಅಂತಂದ್ರೇನೋ, ನಾವು ಮಾಡಿರ್ತಕ್ಕಂತಹ ಪಾಪ ಪುಣ್ಯಗಳು ನಮ್ಮಲ್ಲಿ ಲೇಪವಾಗಿರುತ್ತೆ. ಆ ಆತ್ಮಕ್ಕೆ, ಆತ್ಮ ಶುದ್ಧವೇ, ಆದರೆ ನಾವು ಮಾಡ್ತಕ್ಕಂತಹ ಕರ್ಮಗಳನ್ನು ಅನುಭವಿಸೋದಕ್ಕೆ, ಪುಣ್ಯಕರ್ಮವೋ ಪಾಪಕರ್ಮವೋ ಅದನ್ನು ಅನುಭವಿಸೋಕ್ಕೆ ದೇಹಗಳನ್ನು
ಪಡ್ಕೊಂಡಿರ್ತೀವಲ್ಲ ಜನ್ಮಗಳನ್ನ, ಆ ಜನ್ಮಗಳಲ್ಲಿ ಅದನ್ನೆಲ್ಲ ಮುಗಿಸ್ಕೊಳ್ಬೇಕಾಗುತ್ತೆ. ಆದರೆ ನಾವು ಶರಣಾಗತಿ ಆದರೆ, ಸರಿಯಾದ ರೀತಿ ಶರಣಾಗತಿ ಆಯಿತು ಅಂತಂದರೆ ನಮಗೆ ಜ್ಞಾನ ಪ್ರಾಪ್ತಿಯಾಗಲಿ ಯಾವುದೇ ಸಂದೇಹ ಇಲ್ಲ. ಎಲ್ಲೋ ಒಂದು ಕಡೆ ಕೆಲಸ ಮಾಡ್ತೀವಿ ಅಂತಂದರೆ ಅಲ್ಲಿರೋ ಸೂಪರ್ವೈಸರ್ಗೆ, ಮ್ಯಾನೇಜರ್ಗೆ ನಾವು ಶರಣಾಗತಿ ಆಗಬೇಕು. ಅಂದರೆ ರೆಸ್ಪೆಕ್ಟ್ ಕೊಡಬೇಕು, ಅವ್ನು ಹೇಳಿದ ಕೆಲಸ ಮಾಡಬೇಕು. ಅಂಥದ್ರಲ್ಲಿ ಇಡೀ ಬ್ರಹ್ಮಾಂಡಕ್ಕೆ ನಾಯಕನಾಗಿರ್ತಕ್ಕಂತಹ ಆ ಪರಮಾತ್ಮನಲ್ಲಿ ನಾವು ಯಾವ ರೀತಿ ಒಂದು ಶ್ರದ್ಧೆಯನ್ನು ಇಡಬೇಕಾಗತ್ತೆ ಅಂತಕ್ಕಂಥದ್ದು ಈ ಒಂದು ಶ್ಲೋಕದಿಂದ ಚಿಂತನೆಯನ್ನ ಮಾಡ್ಬೋದು ಅಂತ ಅನ್ಸತ್ತೆ. ಮುಂದೆ ಹೇಳ್ತಾನೆ ಕೃಷ್ಣ, ಮಯಾ ತತಮಿದಂ ಸರ್ವಂ ಜಗದವ್ಯಕ್ತಮೂರ್ತಿನ ಮತ್ಸಾನಿ ಸರ್ವಭೂತಾನಿ ನಾಚಾಹಂ ತೇಷ್ವಸ್ಥಿತಃ. ಮಯಾ ತತಂ ಇದಂ ಸರ್ವಂ ಜಗದ್ ಅವ್ಯಕ್ತಮೂರ್ತಿನ ಮತ್ಸಾನಿ ಸರ್ವಭೂತಾನಿ ನ ಚಾಹಂ ತೇಷು ಅವಸ್ಥಿತಃ ಅಂತ ಹೇಳ್ತಾ ಇದ್ದಾನೆ. ಈ ಜಗತ್ತೆಲ್ಲವೂ ಅವ್ಯಕ್ತ ಮೂರ್ತಿ, ನಾನು ಅವ್ಯಕ್ತ. ಯಾಕೆಂದ್ರೆ ವೇದಾಂತದಲ್ಲಿ ಹೇಳೋದು ನಿರಾಕಾರ ಬ್ರಹ್ಮ ಅಂತಾನೆ. ನಾವು ಒಂದು ನಮ್ಮ ಜ್ಞಾನಕ್ಕೆ ಸಿಲುಕಬೇಕಾದ್ರೆ ನಾವು ನೇರವಾಗಿ ನಿರಾಕಾರವನ್ನು ಚಿಂತನೆ ಮಾಡೋಕ್ಕಾಗೋದ್ರಿಂದ ಅವನ ಮೇಲೆ ಆರೋಪ ಅಂತಂದ್ರೆ ಅವನು ಶಂಖಚಕ್ರ ಗದಾಧಾರಿಯಾಗಿದ್ದಾನೆ, 4 ತೋಳುಗಳಿದೆ, ತಲೆ ಮೇಲೆ ಕಿರೀಟ ಇದೆ ಇತ್ಯಾದಿ, ಕಂಠದಲ್ಲಿ ಕೌಸ್ತುಭ ಮಣಿ ಧಾರಣೆ ಮಾಡ್ಕೊಂಡಿದ್ದೇನೆ ಇತ್ಯಾದಿಗಳನ್ನು ನಾವು ಅಂದ್ಕೊಂಡಾಗ ಏನಾಗತ್ತೆ, ನಮಗೊಂದು ಮೂರ್ತಿ ಕಣ್ಣು ಮುಂದೆ ಬರುತ್ತೆ. ಆ ಮೂರ್ತಿಯಲ್ಲಿ ನಾವು ಸ್ಫೂರ್ತಿಯನ್ನ ಪಡೆದುಕೊಂಡು ಅವನ ಕೀರ್ತಿಯನ್ನು ಕೊಂಡಾಡುತ್ತಾ ನಮ್ಮ ಯಶಸ್ಸನ್ನ ಪಡ್ಕೊಳ್ಬೇಕಾಗತ್ತೆ. ಯಾತಕ್ಕೆ ಹೀಗೆ ಅಂತಂದ್ರೆ, ನಾವು ಮೆಟ್ಟಲನ್ನ ಹತ್ತಬೇಕಾದ್ರೆ ಒಂದೊಂದೇ ಮೆಟ್ಲು ಹತ್ತಬೇಕು ಅಲ್ವಾ. ಒಂದು 10 ಮೆಟ್ಲಿದ್ದು ಅಂದ್ರೆ ಒಂದೇ ಸತಿ ಮೊದಲನೇ ಮೆಟ್ಲಿಗೆ ಕಾಲಿಟ್ಟು 10ನೇ ಮೆಟ್ಲಿಗೆ ಕಾಲಿಡೋದಕ್ಕಾಗೋದಿಲ್ಲ. ಹಾಗೇನೆ ಆ ಶರಣಾಗತಿ ಅನ್ನೋದು ಕಾಲಕ್ರಮೇಣನೇ ಬರುತ್ತೆ, ಒಂದೇ ಸತಿ ಬರೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಏನ್ ಹೇಳ್ತಾ ಇದ್ದಾನೆ ಈ ಶ್ಲೋಕದಲ್ಲಿ, ಅವ್ಯಕ್ತ ಮೂರ್ತಿ ಆಗಿರ್ತಕ್ಕಂಥಲ್ಲಿ ಎಲ್ಲವೂ ನನ್ನಲ್ಲಿ ಇದೆ, ನಾನು ಅವುಗಳಲ್ಲಿಲ್ಲ ಅಂತ ಹೇಳ್ತಾನೆ. ಏನದು ವಿಚಿತ್ರ ಅಂತ ಅನ್ಸತ್ತೆ ನಮ್ಗೆ ಈ ಶ್ಲೋಕವನ್ನ ಓದಿದಾಗ. ಇದನ್ನ ಚಿಂತನೆ ಮಾಡಿದಾಗ ಏನನ್ಸತ್ತೆ, ಆ ಪರಮಾತ್ಮ, ನಾವು ಹಿಂದಿನ ಶ್ಲೋಕಗಳಲ್ಲಿ ಹೇಳಿರೋದೇನೋ ಪುರುಷ ಅಂತ ಬಂದಾಗ ನವದ್ವಾರಗಳಿಂದ ಆಗಿರ್ತಕ್ಕಂತಹ ಈ ಶರೀರದ ಅನ್ನತಕ್ಕಂತಹ ಪುರದಲ್ಲಿ ಶಯ್ಯತೆ, ಪುರೇಶು ಶಯ್ಯತೆ ಇತಿ ಪುರುಷ ಅಂತ ಹೇಳಿ, ಈ ಹೃದಯ ಕಮಲದಲ್ಲಿ ವಾಸವಾಗಿದ್ದಾನೆ, ಅವನಿರೋದ್ರಿಂದನೇ ಇದಕ್ಕೆ ಪುರುಷ ಅಂತಕ್ಕಂಥ ಹೆಸರು ಬಂದಿದೆ ಅಂತ ಹೇಳಿ. ಇಲ್ಲಿ ಹೇಳ್ತಾ ಇದ್ದಾನೆ ನಾನು ಅವುಗಳಲ್ಲಿಲ್ಲ, ಎಲ್ಲ ನನ್ನಲ್ಲೇ ಇದೆ ಅಂತ ಹೇಳಿ. ಅಂದ್ರೆ ಏನು ಅರ್ಥ ಅಂತಂದ್ರೆ, ಆ ಭಗವಂತ ಮಾಯೆಗೆ ಒಳಪಟ್ಟಿಲ್ಲ, ಹಾಗಾಗಿ ಮಾಯೆ ಅವನ ಅಧೀನದಲ್ಲಿದೆ, ನಾವು ಮಾಯೆಗೆ ಅಧೀನವಾಗಿದ್ದೀವಿ. ಇದು ವ್ಯತ್ಯಾಸ. ಅವನು ನಮ್ಮಲ್ಲಿದ್ದಾನೆ ಅಂತಂದ್ರೆ ಅದರಲ್ಲೇನು ಸಂದೇಹ ಇಲ್ಲ. ಆ ಚೇತನ ಇರೋದ್ರಿಂದನೇ ನಾವು ಉಸಿರಾಡ್ತಾ ಇರೋದು, ನಮಗೆ ಹೆಸರಿಟ್ಟು ಕರೀತಾರೆ ನಮ್ಮ ಹೆಸರುಗಳಿಂದ. ಆ ಚೇತನ ಹೊಟ್ಟೋದ ತಕ್ಷಣ ಶವ ಅಂತಾರೆ. ಹಾಗಾಗಿ ಆ ಭಗವಂತ ನಮ್ಮಲ್ಲಿದ್ದಾನೆ. ಆದರೆ ಅವನು ಮಾಯೆಗೆ ಒಳಪಟ್ಟಿಲ್ಲ. ನಾವು ಮಾಯೆಗೆ ಒಳಪಟ್ಟು ನಾವು ಅನೇಕ ಬೇಕಾದ್ದು ಬೇಡದ್ದು ಕೆಲಸಗಳನ್ನೆಲ್ಲವನ್ನು ಮಾಡ್ತಾ ಇದ್ದೀವಿ. ಅದನ್ನ ಹೇಳ್ತಾ ಇದ್ದಾನೆ. ನ ಚಾಹಂ ತೇಷ್ವಸ್ಥಿತಃ ಅಂತಂದ್ರೆ ನಾನು ಅವುಗಳಲ್ಲಿಲ್ಲ ಅಂತಂದ್ರೆ ಮಾಯೆಯೊಳಗಡೆ ನಾನಿಲ್ಲ, ನನ್ನ ಒಳಗಡೆ ಮಾಯೆ ಇದೆ, ಅಂದ್ರೆ ನನ್ನ ಅಧೀನದಲ್ಲಿ ಮಾಯೆ ಇದೆ ಅಂತ ಹೇಳ್ತಾ ಇದ್ದಾನೆ. ಯಾಕೆ ಈ ಜಗತ್ತೆಲ್ಲ ಸೃಷ್ಟಿಯಾಗಿರೋದು ಮಾಯೆಯಿಂದ ಅಂತ ಹೇಳ್ತಾರೆ ಬ್ರಹ್ಮಸೂತ್ರಗಳಲ್ಲಿ, ಉಪನಿಷತ್ತಲ್ಲಿ ಎಲ್ಲನೂ. ಹಾಗಾಗಿ ನಾವು ಆ ಮಾಯೆಯಿಂದ ಹೊರಕ್ಕೆ ಬಂದು ಆ ನಿರಾಕಾರ ಬ್ರಹ್ಮವನ್ನ ಸೇರ್ಬೇಕಾಗತ್ತೆ. ಸಮ್ಯಕ್ ಜ್ಞಾನ ಅಂದ್ರೆ ಅದು. ಇದೆಲ್ಲವೂ ನಶ್ವರ ಅಂತಕ್ಕಂಥದ್ದು ನಮ್ಗೆ ಸದಾ ಸ್ಫುರಣೆ ಆಗ್ತಾ ಇರಬೇಕು. ಆ ಸ್ಫುರಣೆ ಆಗ್ತಾ ಇದ್ದಾಗ ಏನಾಗುತ್ತೆ, ಮೋಹ ಅನ್ನೋದು ಕಡಿಮೆ ಆಗತ್ತೆ. ಉದಾಸೀನವತ್ ತಪಸಾಧೀನವತ್ ಅಂತ ಹಿಂದಿನ ಅಧ್ಯಾಯದಲ್ಲಿ ಹೇಳಿದಾನಲ್ಲ,
ಹಾಗೆ ನಾವು ಯಾವುದಕ್ಕೂ ಹೆಚ್ಚು ಮೋಹವನ್ನ ಹೊಂದದೆ ನಮ್ಮ ಕೆಲಸವನ್ನ ಕರ್ಮ ಸನ್ಯಾಸ ಯೋಗದಲ್ಲಿ ಹೇಳಿದಾನಲ್ಲ, ಫಲಾಪೇಕ್ಷೆ ಇಲ್ಲದೆ ಕರ್ಮವನ್ನು ಮಾಡ್ತಾ 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 ಏನಾಗುತ್ತೆ, ಜ್ಞಾನ ಉಂಟಾಗತ್ತೆ ಅಥವಾ ಚಿತ್ತಶುದ್ಧಿ ಉಂಟಾಗಿ ಜ್ಞಾನ ಉಂಟಾಗಿ ಮೋಕ್ಷವನ್ನು ಪಡ್ಕೊಳ್ಬಹುದು. ಹಾಗೆ ಈ ಚಿಂತನೆಯನ್ನ ಮಾಡ್ತಾ ಮಾಡ್ತಾ ನಾವು ಒಂದು ಉತ್ತಮ ಹಂತಕ್ಕೆ ಹೋಗೋದಕ್ಕೆ ಸಾಧ್ಯ ಎಂದು ಹೇಳ್ತಾನೆ. ಅಜ ಮತ್ಸಾನಿ ಭೂತಾನಿ ಪಶ್ಯಮೇ ಯೋಗಮೈಶ್ವರಂ ಭೂತ ಬೃನ್ನಜ ಭೂತಸ್ಥೋ ಮಮಾತ್ಮ ಭೂತ ಭಾವನಃ. ನಜ ಮತ್ಸಾನಿ ಭೂತಾನಿ, ಈ ಭೂತಗಳು ನನ್ನಲ್ಲೂ ಇರೋದಿಲ್ಲ ಮತ್ತು ನನ್ನ ಐಶ್ವರ್ಯ ಯೋಗವನ್ನ ನೋಡು ಅಂತ ಹೇಳಿ ಹೇಳ್ತಾ ಇದ್ದಾನೆ. ಭೂತ ಭಾವನ ಆತ್ಮನ್ನು ಭೂತ ಭೃತ್ತು ಭೂತಸ್ಥನೂ ಅಲ್ಲ ಅಂತ ಹೇಳಿ ಏನ್ ಹೇಳ್ತಾ ಇದ್ದಾನೆ ಅಂತಂದ್ರೆ, ನನ್ನ ಈ ಐಶ್ವರ್ಯವನ್ನು ನೋಡು, ನನ್ನ ಯೋಗದಿಂದ ಈ ಘಟನೆ ಅಥವಾ ಏನು ಪ್ರಪಂಚದಲ್ಲಿ ನಡೀತಾ ಇದೆಯೋ ಅದೆಲ್ಲವೂ ಏನು ಅಂತಂದ್ರೆ ಕೇವಲ ಅವನ ಸಂಕಲ್ಪದಿಂದ ಮಾತ್ರನೇ ನಡೆಯುತ್ತೆ. ಕೇವಲ ಅವನ ಸಂಕಲ್ಪದಿಂದ ಇಡೀ ಪ್ರಪಂಚ ಅಂತಕ್ಕಂಥದ್ದು ಸೃಷ್ಟಿಯಾಗಿದೆ, ಅವನ ಸಂಕಲ್ಪದಿಂದಲೇ ಎಲ್ಲವೂ ನಡೆಯುತ್ತೆ. ಹಾಗನ್ಬಿಟ್ಟು ನಾವು ಸಂಕಲ್ಪ ಮಾಡಿ ಕೂತ್ಕೊಂಡ್ರೆ ಆಗತ್ತಾ ಅಂದ್ರೆ ಖಂಡಿತ ಆಗಲ್ಲ. ಅದೇ ಅವನಿಗೂ ನಮಗೂ ವ್ಯತ್ಯಾಸ. ಅವನು ಸರ್ವಶಕ್ತ ಸರ್ವಜ್ಞನಾಗಿರೋದ್ರಿಂದ ಅವನಿಗಾಗತ್ತೆ. ನಾವು ಸಂಕಲ್ಪ ಮಾಡಿ ಕೂತ್ಕೊಂಡ್ರೆ ಕೂತೇ ಇರೋದಷ್ಟೇ, ಯಾವ ಕೆಲಸ ಆಗಲ್ಲ. ನಾವು ನಮ್ಮ ಶ್ರಮವನ್ನ ಹಾಕಿ ಪ್ರಯತ್ನವನ್ನ ಪಟ್ಟು ಕೆಲಸವನ್ನ ಮಾಡಿದಾಗ, ಅದು ಏನೋ ಶ್ರದ್ಧೆ ಇಟ್ಟು ಕೆಲಸವನ್ನ ಮಾಡಿದಾಗ, ವಿಶೇಷವಾಗಿ ಮಾಡಿದಾಗ ಶ್ರದ್ಧೆಯಿಂದ ನಮ್ಮ ಪ್ರಯತ್ನವನ್ನೆಲ್ಲ ಹಾಕಿ ಮಾಡಿದಾಗ ಮಾತ್ರ ಆ ಕೆಲಸ ಆಗತ್ತೆ. ಅದು ಕೆಲವು ಸತಿ ವಿಫಲನೂ ಹೊಂದಿದಾಗ ಏನ್ ಹೇಳ್ತಾರೆ, ಆ ದೈವ ಸಹಾಯವೂ ಒಡಗೂಡಿದಾಗ ಮಾತ್ರ ಅದಾಗತ್ತೆ ಅಂತ ಹೇಳ್ತಾರೆ. ಅಷ್ಟಂ ದೈವ ಚಿಂತನಂ ಅಂತ ಹೇಳಿ 6-7 ಸತಿ ಪ್ರಯತ್ನ ಪಟ್ಟು ಕಡೆಗೂ ಅದಾಗಲ್ಲ ಅಂತಂದ್ರೆ ಅದಕ್ಕೆ ಬೇರೆ ಇನ್ನೇನೋ ಕಾರಣ ಇರುತ್ತೆ ಅಂತ ಹೇಳಿ. ಹಾಗೆ ಕೆಲವು ಸತಿ ವಿಫಲನೂ ಆಗತ್ತೆ. ಆದರೆ ಅವನು ಹಾಗಲ್ಲ. ಅವನು ಸರ್ವಭೂತ ಎಲ್ಲ ಕಡೆಯಲ್ಲೂ ಇರೋದ್ರಿಂದ, ಸರ್ವೇಶ್ವರನಾಗಿರೋದ್ರಿಂದ, ಸರ್ವಜ್ಞನಾಗಿರೋದ್ರಿಂದ ಅವನ ಸಂಕಲ್ಪದಿಂದ ಎಲ್ಲವೂ ಆಗತ್ತೆ. ಸರ್ವೇಶ್ವರ, ಅವನು ಎಲ್ಲಕ್ಕೂ ಈಶ್ವರ. ಮತ್ತು ಅವನ ಐಶ್ವರ್ಯ ಅಂತಂದ್ರೆ ವಿಭೂತಿಗಳು, ಅವನ ಒಂದು ಸಾಮರ್ಥ್ಯದಿಂದಲೇ ಎಲ್ಲವೂ ಆಗತ್ತೆ. ಹಾಗಾಗಿ ಅವನಿಗೆ ಯಾವುದೇ ರೀತಿಯಾದಂತಹ ಕರ್ಮ ಬಂಧನಗಳು ಇಲ್ಲ. ಅವನ ಒಂದು ಭಾವ ಅಥವಾ ಅವನ ಒಂದು ಸಂಕಲ್ಪದಿಂದಲೇ ಈ ಜಗತ್ತಿನ ಸೃಷ್ಟಿ ಪ್ರಳಯ ಅಂತಕ್ಕಂಥದ್ದು ಎಲ್ಲವೂ ನಡೀತಾ ಇದೆ. ಆದರೆ ಅವನ ಆತ್ಮನೇ ಆಗಿದನಲ್ಲ ಅಂತ ಹೇಳಿದ್ರೆ ಅದರಲ್ಲಿ ಏನು ವ್ಯತ್ಯಾಸ ಅಂತಂದ್ರೆ, ಭಗವಂತ ನಮಗೆ ಈ ದೇಹವನ್ನ ಸೃಷ್ಟಿ ಮಾಡಬೇಕಾದ್ರೆ ಮನೋಬುದ್ಧಿ ಚಿತ್ತ ಅಹಂಕಾರ ಅಂತಕ್ಕಂಥದ್ದನ್ನು ಕೊಟ್ಬಿಟ್ಟಿದ್ದಾನೆ. ಯಾಕೆ ಅಂತಂದ್ರೆ ನಾವು ಮಾಡ್ತಕ್ಕಂತಹ ಕರ್ಮಗಳಿಗೆ ನಾವೇನೇ ಜವಾಬ್ದಾರರು. ನಾವು ಆ ಅಹಂಕಾರವನ್ನ ಬಿಟ್ಟು ಶರಣಾಗತಿಯನ್ನ ಹೊಂದಿದಾಗ ನಾವು ಸಚ್ಚಿತ್ತಾನಂದ ಸ್ವರೂಪರೇ ಆಗ್ತೇವೆ. ಆದರೆ ನಾವು ಅದನ್ನ ಬಿಡದೇ ಇದ್ದಾಗ ಏನಾಗುತ್ತೆ, ನಮಗೆ ಆ ಸತ್ತು ಹೋಗಿ ಅಸತ್ತಾಗುತ್ತೆ, ಸಚ್ಚಿತ್ ಆ ಚಿತ್ತ ಹೋಗಿ ಚಿತೆಯನ್ನ ಏರ್ಬೇಕಾಗತ್ತೆ, ಆನಂದ ಹೋಗಿ ಬರೀ ದುಃಖವೇ ತುಂಬಿಕೊಳ್ಳುತ್ತೆ. ಸಚ್ಚಿತ್ ಆನಂದ ಹೋಗಿ ಏನಾಗುತ್ತೆ, ಸತ್ತು ಅಸತ್ತಾಗತ್ತೆ, ಚಿತ್ತು ಚಿತೆಯನ್ನ ಏರುತ್ತೆ. ಚಿತೆಯನ್ನ ಇರುತ್ತೆ ಅಂದ್ರೆ ಏನೋ, ಮರಣ ಜನನ ಮರಣಗಳ ಚಕ್ರದಲ್ಲಿ ಸಿಕ್ಕಾಕೊಳ್ಬೇಕು. ಆನಂದ ಅಂತಕ್ಕಂಥದ್ದು ಹೋಗಿ ಬರೀ ದುಃಖವೇ. ಹೇಗೆ ಅಂತಂದ್ರೆ ಮಳೆ ಬಂತು ಅಂದ್ರೆ ರೈತನಿಗೆ ಖುಷಿ ಆಗತ್ತೆ, ಅದೇ ಯಾರೋ ಬೀದಿ ಸುತ್ತೋನ್ಗೆ ಏನಾಗುತ್ತೆ, ದುಃಖ ಆಗತ್ತೆ, ಅಯ್ಯೋ ಮಳೆ ಬರ್ತಾ ಇದೆ ಆಚೆ ಹೋಗಕ್ಕಾಗಲ್ಲ ಅಂತೇಳಿ. ವಿಷಯ ಒಂದೇ ಆದ್ರೂ ಕೂಡ ಅದರ ಸುಖ ದುಃಖಗಳು ಒಬ್ಬೊಬ್ಬರ ಮನಸ್ಸಿನಲ್ಲಿ ಒಂದೊಂದು ರೀತಿಯಾಗಿ ಉಂಟಾಗತ್ತಲ್ಲ. ಹಾಗೆ ಒಂದು ಸಾವು, ಒಬ್ಬ ಟೆರರಿಸ್ಟ್ ಸತ್ತ ಅಂತಂದ್ರೆ ನಾವು ಸಂತೋಷ ಪಡ್ತೀವಿ, ಎಷ್ಟೋ ಜನಕ್ಕೆ ಉಪಕಾರ ಆಯ್ತು ಅಂತ.
ಒಬ್ಬ ಯೋಧ ಸತ್ತ ಅಂತಂದ್ರೆ ದುಃಖ ಪಡ್ತೀವಿ, ಅಯ್ಯೋ ನಮ್ಮ ದೇಶದ ಒಬ್ಬ ಯೋಧ ಹುತಾತ್ಮನಾದ ಅಂತೇಳಿ ದುಃಖ ಪಡ್ತೀವಿ. ಎರಡರಲ್ಲೂ ಸಾವೇ ಆದ್ರೂ ಕೂಡ ಅದರ ಹಿಂದಿರ್ತಕ್ಕಂತಹ ಒಂದು ಉದ್ದೇಶಗಳು ಬೇರೆ ಬೇರೆ ಆಗತ್ತೆ. ಹಾಗೆ ಪ್ರತಿಯೊಂದು ಕೂಡ ವಿಷಯ ಒಂದೇ ಆದ್ರೂ ಕೂಡ ನಾವು ಅದನ್ನು ನೋಡೋ ರೀತಿ ಬೇರೆ ಬೇರೆ ಆಗತ್ತೆ. ಹಾಗಾಗಿ ಇಲ್ಲಿ ಭಗವಂತ ಏನ್ ಹೇಳ್ತಾ ಇದ್ದಾನೆ, ದೇಹದಲ್ಲಿರ್ತಕ್ಕಂಥ ಅಹಂಕಾರ ಅಧ್ಯಾರೋಪಿಸಿ ನನ್ನನ್ನು ಆತ್ಮ ಅಂತ ಕರೀತಾರೆ ಹೊರತು ಅವನು ಚೇತನನೇ, ನಿರಾಕಾರ ಬ್ರಹ್ಮವೇ. ಆದ್ರೆ ಇಲ್ಲಿ ನಾವೇನ್ ಮಾಡ್ತೀವಿ, ಸಂಕಟ ಬಂದಾಗ ವೆಂಕಟರಮಣ ಅಂತೀವಿ. ಆ ಸಂಕಟ ಬಂದಾಗ ಮಾತ್ರ ಪರಮಾತ್ಮನ ಜ್ಞಾಪಿಸ್ಕೊಳ್ತೀವಿ. ಬೇರೆ ಸಮಯದಲ್ಲಿ ನಾನ್ ಮಾಡಿದ್ದು ನನ್ನಿಂದನೇ ಆಯ್ತು ಅಂತ ಹೇಳ್ತಾ ಇರ್ತೀವಿ. ಹಾಗಾಗಿ ನಮಗೆ ಆ ಒಂದು ದುಃಖದ ಲೇಪಗಳು ಉಂಟಾಗತ್ತೆ ಅಂತ ಹೇಳಿ ಈ ಒಂದು ಶ್ಲೋಕದಿಂದ ಚಿಂತನೆಯನ್ನ ಮಾಡ್ಬೋದು ಅಂತ ಅನ್ಸತ್ತೆ. ಯಥಾ ಆಕಾಶಸ್ಥಿತೋ ನಿತ್ಯಂ ವಾಯುಃ ಸರ್ವತ್ರ ಗೋ ಮಹಾನ್ ತಥಾ ಸರ್ವಾಣಿ ಭೂತಾನಿ ಮತ್ಸಾನೇತ್ಯುಪಧಾರಯ. ಯಥಾ ಆಕಾಶಸ್ಥಿತೋ ನಿತ್ಯಂ ವಾಯುಃ ಸರ್ವತ್ರ ಗೋ ಮಹಾನ್ ತಥಾ ಸರ್ವಾಣಿ ಭೂತಾನಿ ಮತ್ಸ್ಯಾನಿ ಉಪಧಾರಯ. ಮತ್ಸ್ಯಾನಿದು ಉಪಧಾರಯ ಅಂಥೇಳಿ ಹೇಳ್ತಾರೆ. ಹೇಗೆ ಸರ್ವತ್ರವಾಗಿರ್ತಕ್ಕಂಥ ವಾಯು ಆಕಾಶದಲ್ಲಿ ಇರುತ್ತೋ ಅದರಂತೆ ಎಲ್ಲ ಭೂತಗಳು ನನ್ನಲ್ಲಿ ಇದೆ ಅಂತ ನಿಶ್ಚಯಿಸು ಅಂಥೇಳಿ ಹೇಳ್ತಾ ಇದ್ದಾನೆ. ಏಕೆಂದ್ರೆ ಸಮುದ್ರ ಇಲ್ಲದೆ ಇರೋ ಜಾಗ ಇರುತ್ತೆ, ಆಕಾಶ ಇಲ್ಲದೆ ಇರೋ ಜಾಗ ಎಲ್ಲಾದ್ರೂ ಇದೆಯಾ? ಸಮುದ್ರ ಹತ್ರ ನಿಂತ್ಕೊಂಡು ನೋಡಿದ್ರು ಆಕಾಶ ಕಾಣುತ್ತೆ, ಆದ್ರೆ ಬೆಂಗಳೂರಲ್ಲಿ ನಿಂತ್ಕೊಂಡು ಸಮುದ್ರವನ್ನ ನಾವು ನೋಡೋದಕ್ಕಾಗೋದಿಲ್ಲ. ಹಾಗೆ ಹೇಗೆ ಆಕಾಶ ಎಲ್ಲ ಕಡೆಯೂ ಇದೆಯೋ, ಆ ವಾಯು ಅಂತಕ್ಕಂಥದ್ದು ಎಲ್ಲ ಕಡೆಯೂ ಇದೆಯೋ. ಯಾಕೆಂದ್ರೆ ವಾಯು ಸಂಚಾರ ಇಲ್ಲ ಅಂದ್ರೆ ನಾವು ಉಸಿರಾಟವನ್ನೇ ಆಡಕ್ಕಾಗಲ್ಲ. ಇದು ಎಲ್ಲರಿಗೂ ಅನುಭವದಲ್ಲಿ ಇರ್ತಕ್ಕಂಥದ್ದು. ಹೀಗೆ ಎಲ್ಲ ಕಡೆಯೂ ಆಕಾಶದಲ್ಲಿರ್ತಕ್ಕಂತಹ ವಾಯುವಿನ ರೀತಿಯಲ್ಲಿ ನನ್ನ ಒಂದು ಅಂಶ ಅಂತಕ್ಕಂಥದ್ದು ಇದ್ದೇ ಇದೆ ಅಂತ ಹೇಳಿ ಹೇಳ್ತಾ ಇದ್ದಾನೆ ಶ್ರೀಕೃಷ್ಣ. ಹಾಗಾಗಿ ಜೀವನು ಎಲ್ಲ ಕಡೆಯಲ್ಲೂ ಇದ್ರೂ ಕೂಡ, ಅಂದ್ರೆ ಈ ಆತ್ಮ ಅಥವಾ ಚೇತನ ಅಂತಕ್ಕಂಥದ್ದು ಎಲ್ಲ ಕಡೆಯೂ ಇದ್ರೂ ಕೂಡ ಕೇವಲ ಅವನು ಸಾಕ್ಷಿಭೂತನಾಗಿರೋದ್ರಿಂದ ಅವನು ಯಾವುದೇ ಧರ್ಮ ಕರ್ಮಗಳ ಅಂಟು ಅವನಿಗೆ ಉಂಟಾಗೋದಿಲ್ಲ. ಅವರವರ ಕರ್ಮಕ್ಕೆ ಮಾತ್ರ ಫಲವನ್ನ ಕೊಡ್ತಕ್ಕಂಥವನು ಅಂತ ಹೇಳಿ ಹಿಂದಿನ ಅಧ್ಯಾಯಗಳಲ್ಲಿ ಹೇಳಿದ್ದಾನೆ ಶ್ರೀಕೃಷ್ಣ ಅಲ್ವಾ. ನಾನು ಏನೇ ಒಂದು ಕರ್ಮವನ್ನ ಮಾಡಿದ್ರೂ ಕೂಡ ಅದು ನನಗೆ ಅಂಟೋದಿಲ್ಲ. ಯಾಕೆ? ನಮಾಂ ಕರ್ಮಾಣಿ ಲಿಂಪಂತಿ ನಮೇ ಕರ್ಮಫಲೇ ಸ್ಪೃಹ ಇತೀಮಾಂ ಯೋ ಅಭಿಜಾನಂತಿ ಕರ್ಮಭಿರ್ನ ಸ ಬದ್ಧತೆ ಅಂತ ಹೇಳಿ 4ನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಹೇಳಿದಾನೆ. ಯಾಕೆ ಅಂಟೋದಿಲ್ಲ ಅವನಿಗೆ ಅಂದ್ರೆ ಕರ್ಮ ಫಲದಲ್ಲಿ ಆಸೆ ಇಲ್ಲ ಅವನಿಗೆ. ಇದೇ ರೀತಿ ಯಾರಿಗೆ ಕರ್ಮ ಫಲದಲ್ಲಿ ಆಸಕ್ತಿ ಏನಾದ್ರು ಇರೋದಿಲ್ವೋ ಅವನಿಗೇನಾಗತ್ತೆ, ಆ ಕರ್ಮದ ಲೇಪವು ಕೂಡ ಉಂಟಾಗೋದಿಲ್ಲ. ಹಾಗಾಗಿ ಭಗವಂತನಿಗೆ ಕರ್ಮದ ಫಲ ಅಂತಕ್ಕಂಥದ್ದು ಉಂಟಾಗೋದಿಲ್ಲ. ಏಕೆ? ಅವನು ನಿಷ್ಕಾಮ ಕರ್ಮವನ್ನ ಮಾಡ್ತಾನೆ. ನಾವು ಹಾಗೆ ಮಾಡ್ತೀವಾ? ಯಾರು ಒಂದು ಚೂರು ಕೆಲಸ ಮಾಡ್ಬಿಟ್ಟು ಅಣುವಷ್ಟು ಕೆಲಸ ಮಾಡಿ ಬೆಟ್ಟದಷ್ಟು ಮಾಡಿದ್ವಿ ಅಂತ ಹೇಳ್ಕೊಳ್ತೀವಿ. ಆದ್ರೆ ಬೇರೆಯವರಿಂದ ನಾವು ಅಪಾರ ಸಹಾಯವನ್ನು ತಗೊಂಡ್ರು ಕೂಡ ಅವ್ರೇನ್ ಮಾಡಿದ್ ಮಹಾ ಅಂತ ಹೇಳಿ ಆರೋಪವನ್ನ ಮಾಡ್ತೀವಿ. ಅದೇ ನಮಗೂ ಭಗವಂತನಿಗೂ ಇರ್ತಕ್ಕಂತಹ ವ್ಯತ್ಯಾಸ. ಮುಂದೆ ಹೇಳ್ತಾನೆ, ಸರ್ವಭೂತಾನಿ ಕೌಂತೆಯ ಪ್ರಕೃತಿಂ ಯಾಂತಿ ಮಾಮಿಕಾಂ ಕಲ್ಪಕ್ಷಯೇ ಪುನಸ್ತಾನಿ ಕಲ್ಪಾದೋ ವಿಸೃಜಾಮ್ಯಹಂ. ಸರ್ವಭೂತಾನಿ ಕೌಂತೆಯ ಪ್ರಕೃತಿಂ ಯಾಂತಿ ಮಾಮಿಕಾಂ
ಕಲ್ಪಕ್ಷಯೇ ಪುನಸ್ತಾನಿ ಕಲ್ಪಾದೌ ವಿಸೃಜಾಮ್ಯಹಂ. ಹೇ ಕೌಂತೆಯ, ಕಲ್ಪವು ಕ್ಷಯವಾಗುವಾಗ ಏನ್ ಮಾಡ್ತೀನಿ, ಸರ್ವಭೂತಗಳು ನನ್ನ ಪ್ರಕೃತಿಯನ್ನ ಸೇರುತ್ತದೆ ಮತ್ತು ಕಲ್ಪದ ಆದಿಯಲ್ಲಿ ಮತ್ತು ನಾನು ಅದನ್ನ ಸೃಷ್ಟಿಯನ್ನ ಮಾಡ್ತೀನಿ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಇಲ್ಲಿ ಕಲ್ಪಕ್ಕೆ ಒಂದು ಲೆಕ್ಕಾಚಾರವನ್ನ ಹೇಳಿದ್ದಾರೆ. 4 ಯುಗಗಳು, ಕೃತತ್ರೇತ ದ್ವಾಪರ ಕಲಿ, ಇದು 4 ಯುಗಗಳು. ಈ ತರ 4 ಯುಗಗಳು ಆಯ್ತು ಅಂತಂದ್ರೆ ಒಂದು ಮಹಾಯುಗ ಅಂತ ಹೇಳ್ತಾರೆ. 4 ಯುಗ ಇಸ್ ಈಕ್ವಲ್ ಟು ಒಂದು ಮಹಾಯುಗ. 71 ಈ ತರ ಮಹಾಯುಗಗಳು ಅಂದ್ರೆ 71 × 4 ಎಷ್ಟಾಯ್ತು, 284 ಯುಗಗಳು ಕಳೆದ್ರೆ ಒಂದು ಮನ್ವಂತರ ಅಂತ ಹೇಳಿ ಹೇಳ್ತಾರೆ. ಈ ತರದ್ದು 14 ಮನ್ವಂತರಗಳಾದ್ರೆ ಒಂದು ಕಲ್ಪ ಅಂತ ಹೇಳಿ ಹೇಳ್ತಾರೆ. ಇದಿಷ್ಟು ಚತುರ್ಮುಖ ಬ್ರಹ್ಮನ ಅರ್ಧ ದಿವಸ ಅಂದ್ರೆ ಒಂದು ಹಗಲು. ಇನ್ನೊಂದು ಈ ತರ ಕಲ್ಪ ಆಯ್ತು ಅಂತಂದ್ರೆ ಇನ್ನೊಂದು ರಾತ್ರಿ. ಅಲ್ಲಿಗೆ 2 ಕಲ್ಪಗಳಿಗೆ ಒಂದು ದಿನ ಆಗುತ್ತೆ. ಈ ತರದ್ದು 365 ದಿವಸ, 365 ಸತಿ ಆದ್ರೆ ಒಂದು ವರ್ಷ. ಅದು ಇಂಟು 100 ಅಂತಂದ್ರೆ ಅವನ ಒಂದು 100 ವರ್ಷ. ಇಲ್ಲಿ ಈ ಶ್ಲೋಕದಲ್ಲಿ ಏನ್ ಹೇಳ್ತಾ ಇದ್ದಾನೆ ವಿಶೇಷವಾಗಿ ಅಂತಂದ್ರೆ, ಒಂದು ಮಹಾಯುಗಕ್ಕೇನೆ 43,20,000 ವರ್ಷಗಳಾಗತ್ತೆ. 43,20,000 ವರ್ಷಗಳು ಒಂದು ಮಹಾಯುಗಕ್ಕೆ. ಒಂದು ಈ ಯುಗ 4 ಯುಗಗಳಿದೆಯಲ್ಲ, ಆ 4 ಯುಗಗಳಿಗೆ 43,20,000 ವರ್ಷಗಳು. ಇಷ್ಟು ಈ ತರದ್ದು 4 ಯುಗಗಳಾಯಿತು ಅಂದ್ರೆ ಒಂದು ಮಹಾಯುಗ. ಒಂದು ಮಹಾಯುಗ ಇಸ್ ಈಕ್ವಲ್ ಟು 43,20,000 ವರ್ಷಗಳು ಆಗತ್ತೆ. ಇಲ್ಲಿ ಏನ್ ಹೇಳ್ತಾ ಇದ್ದಾನೆ, ಸರ್ವಭೂತಾನಿ, ಈ ಸರ್ವಭೂತಗಳು ಏನಾಗಿದೆ, ತ್ರಿಗುಣದಿಂದ ಕೂಡಿದೆ. ಹಾಗಾಗಿ ಈ 3 ಗುಣಗಳಿದೆಯಲ್ಲ, ಸತ್ವತಮ ರಜೋ ಗುಣಗಳು, ಈ ಗುಣಗಳಿಂದ ಕೂಡಿರ್ತಕ್ಕಂತಹ ಈ ಒಂದು ಪ್ರಕೃತಿ ಏನಾಗಿದೆ, ನಿಕೃಷ್ಟವಾಗತ್ತೆ. ನಿಕೃಷ್ಟವಾಗಿರ್ತಕ್ಕಂತಹ ಈ ಒಂದು ಪ್ರಕೃತಿಯನ್ನ ಏನ್ ಮಾಡ್ತೇನೆ ನಾನು, ಸಂಹಾರ ಅಥವಾ ಇವೆಲ್ಲ ಹೋಗಿ ಅವನಲ್ಲಿ ಮಹಾಪ್ರಳಯವಾಗಿ ಭಗವಂತನಲ್ಲಿ ಸೇರ್ಕೊಳ್ಳುತ್ತೆ. ಮತ್ತೆ ಇನ್ನೊಂದು ಕಲ್ಪದಾದಿಯಲ್ಲಿ ಏನ್ ಮಾಡ್ತೀನಿ, ಮತ್ತೆ ನಾನು ಸೃಷ್ಟಿಯನ್ನ ಮಾಡ್ತೀನಿ ಅಂತ ಹೇಳಿ ಹೇಳ್ತಾ ಇದ್ದಾನೆ ಕೃಷ್ಣ. ಹೀಗೆ ಸೃಷ್ಟಿ ಸ್ಥಿತಿ ಲಯ ಎಲ್ಲವೂ ಅವನಲ್ಲೇ ಸೇರ್ಕೊಂಡಿರ್ತಕ್ಕಂಥದ್ದು. ಇದನ್ನ ನಾನು ಮಾಡ್ತೀನಿ ಅಂತ ಹೇಳಿ ಶ್ರೀಕೃಷ್ಣ ನಮಗೆ ಅನುಗ್ರಹವನ್ನ ಮಾಡ್ತಾ ಇದ್ದಾನೆ. ಪ್ರಕೃತಿಂ ಸ್ವಾಮವಷ್ಟಭ್ಯ ವಿಸೃಜಾಮಿ ಪುನಃ ಪುನಃ ಭೂತಗ್ರಾಮಂ ಕೃಷ್ಣಂ ಅವಶಂ ಪ್ರಕೃತೇರ್ವಶಾತ್. ಪ್ರಕೃತಿಂ ಸ್ವಾಮಿ ಅವಷ್ಟಭ್ಯ ವಿಸೃಜಾಮಿ ಪುನಃ ಪುನಃ ಭೂತಗ್ರಾಮಂ ಇಮಂ ಕೃಷ್ಣಂ ಅವಶಂ ಪ್ರಕೃತೇರ್ವಶಾತ್. ಈ ನನ್ನ ಪ್ರಕೃತಿಯನ್ನ ಇಟ್ಕೊಂಡು ಏನ್ ಮಾಡ್ತಾ ಇದೀನಿ, ಮತ್ತೆ ಮತ್ತೆ ಪ್ರಕೃತಿಗೆ ವಶರಾಗಿರುವ ಈ ಭೂತಗ್ರಾಮಗಳು ಅಂದ್ರೆ ನಮ್ಮ ಈ ಶರೀರಾದಿಗಳನ್ನ ಸೃಷ್ಟಿಯನ್ನ ಮಾಡ್ತಾ ಇರ್ತೀನಿ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಯಾತಕ್ಕೆ ಅಂತಂದ್ರೆ ನಮಗೆ ಸಮ್ಯಕ್ ಜ್ಞಾನ, ಸರಿಯಾದಂತಹ ಜ್ಞಾನ ಉಂಟಾಗ್ದೇನೆ ನಮಗೆ ಮೋಕ್ಷ ಅಂತಕ್ಕಂಥದ್ದು ಇಲ್ಲ. ಆ ಮೋಕ್ಷ ಅಂತಕ್ಕಂಥದ್ದು ಉಂಟಾಗಬೇಕಾದ್ರೆ ಏನಾಗಬೇಕು, ಸರಿಯಾದಂತಹ ಜ್ಞಾನ ನಮ್ಮಲ್ಲಿ ಉಂಟಾಗಬೇಕು. ಹಾಗಾಗಿ ನಾವು ಈ ಒಂದು ಪ್ರಯತ್ನವನ್ನ ಪಡ್ತಾನೆ ನಾವು ಮೋಕ್ಷವನ್ನ ಪಡ್ಕೊಳ್ಬೇಕಾಗತ್ತೆ. ಅಷ್ಟು ಸುಲಭವಾದಂಥದ್ದು ಅಲ್ಲ. ಯಾಕೆಂದ್ರೆ ಈ ಸತ್ವತಮೋ ರಜೋಗುಣಗಳಿಂದ ನಾವು ಏನ್ ಮಾಡ್ತೀವಿ, ಕರ್ಮಗಳನ್ನ ಮಾಡ್ತಾನೆ ಇರ್ತೀವಿ ಮತ್ತು ಅದಕ್ಕೆ ಫಲಾಪೇಕ್ಷೆಯನ್ನ ಇಟ್ಕೊಂಡಿರ್ತೀವಿ. ಆ ಫಲಾಪೇಕ್ಷೆಯನ್ನ ಇಟ್ಕೊಂಡಷ್ಟು ಏನಾಗತ್ತೆ, ನಮಗೆ ಅದನ್ನ ಅನುಭವಿಸೋದಕ್ಕೆ ಜನ್ಮಗಳನ್ನ ತಳಿಲೇಬೇಕಾಗತ್ತೆ.
ಹಾಗಾಗಿ ಆ ಮೋಕ್ಷವನ್ನು ಪಡ್ಕೊಳ್ಬೇಕು ಅಂತಂದ್ರೆ ಆ ಭಗವಂತಲ್ಲಿ ಶರಣಾಗತಿಯನ್ನ ಹೊಂದಿ ಮೋಕ್ಷವನ್ನ ಪಡ್ಕೊಳ್ಬೇಕಾಗತ್ತೆ. ಮುಂದೆ ಹೇಳ್ತಾನೆ ಶ್ರೀಕೃಷ್ಣ, ಜಮಾಂ ತಾನಿ ಕರ್ಮಾಣಿ ನಿಬದ್ಧಂತಿ ಧನಂಜಯ ಉದಾಸೀನಂ ಅಸಕ್ತಂ ತೇಷು ಕರ್ಮಸು. ಇಲ್ಲಿ ಮತ್ತೆ ಅರ್ಜುನನ ನಿಮಿತ್ತವಾಗಿಟ್ಕೊಂಡು ನಮಗೆ ಏನ್ ಹೇಳ್ತಾ ಇದ್ದಾನೆ, ನ ಚ ಮಾಂ ತಾನಿ ಕರ್ಮಾಣಿ ನಿಬದ್ಧಂತಿ ಧನಂಜಯ ಅವದಾಸೀನಂ ಅಸಕ್ತಂ ತೇಷು ಕರ್ಮಸು. ಹೇ ಧನಂಜಯ, ಕರ್ಮಗಳಲ್ಲಿ ಉದಾಸೀನನಂತೆ ಇರುವ ಅಸಕ್ತನಾಗಿರುವ ನನ್ನನ್ನು ಆ ಕರ್ಮಗಳು ಕಟ್ಟಿ ಹಾಕೋದಿಲ್ಲ ಅಂಥೇಳಿ ಹೇಳ್ತಾ ಇದ್ದಾನೆ. ಯಾಕೆ ಅಂತಂದ್ರೆ, ನಾವು ಏನೇ ಒಂದು ಕರ್ಮವನ್ನ ಮಾಡಬೇಕಾದ್ರೆ ಅದರ ಫಲದ ಮೇಲೆ ನಮಗೆ ಆಸೆ ಕಣ್ಣು ಇರುತ್ತೆ ಅಲ್ವಾ. ಆದರೆ ಆ ಕರ್ಮದಲ್ಲಿ ನಮಗೆ ಶ್ರದ್ಧೆ ಅನ್ನೋದು ಸಾಮಾನ್ಯವಾಗಿ ಕಡಿಮೆ. ಕೆಲಸವನ್ನ ಶ್ರದ್ಧೆಯಿಂದ ಮಾಡೋದು ಕಡಿಮೆ ಜನಗಳು, ಆದರೆ ನಮಗೆ ಅದರಿಂದ ಫಲ ಜಾಸ್ತಿ ಬರಬೇಕು ಅಂತ ಹೇಳಿ ಅಪೇಕ್ಷೆ ಪಡ್ತಾರೆ. ಆದರೆ ಇಲ್ಲಿ ಶ್ರೀಕೃಷ್ಣ ಏನ್ ಹೇಳ್ತಾ ಇದ್ದಾನೆ, ಅವನು ಉದಾಸೀನಂತೆ ಇರ್ತಾನೆ, ಆದರೆ ಅವನು ಕರ್ಮವನ್ನ ಸರಿಯಾಗಿ ಮಾಡ್ತಾ ಇರ್ತಾನೆ. ಆದರೆ ಆ ಕರ್ಮದ ಫಲದ ಅಪೇಕ್ಷೆ ಅವನಿಗಿಲ್ಲ, ಕೃಷ್ಣನಿಗೆ. ಹಾಗಾಗಿ ಅವನಿಗೆ ಏನಾಗತ್ತೆ, ಆ ಕರ್ಮಗಳು ಬಂಧನವನ್ನ ಉಂಟು ಮಾಡೋದಿಲ್ಲ. ಅವನು ಎಲ್ಲದಕ್ಕೂ ಒಡೆಯನಾಗಿರೋದ್ರಿಂದ ಅವನ ಕರ್ಮ ಅಂತಕ್ಕಂಥದ್ದು ಕಟ್ಟಾಕೋದಿಲ್ಲ. ಮತ್ತು ಅವನಿಗೆ ಫಲಾಪೇಕ್ಷೆ ಅಂತಕ್ಕಂಥದ್ದು ಏನಿರೋಲ್ಲ. ವಿಶೇಷವಾಗಿ ಫಲಾಪೇಕ್ಷೆ ಅನ್ನೋದು ಭಗವಂತನಿಗಿಲ್ಲ. ಯಾಕೆಂದ್ರೆ ಅವನು ಸರ್ವೇಶ್ವರ, ಎಲ್ಲದಕ್ಕೂ ಅವನ ಈಶ್ವರ ಆಗಿರೋದ್ರಿಂದ ಅವನಿಗೆ ಫಲಾಪೇಕ್ಷೆ ಅಂತಕ್ಕಂಥದ್ದು ಇಲ್ಲ. ನಮಗೆ ಏನಾಗಿದೆ, ಫಲಾಪೇಕ್ಷೆ ಅನ್ನೋದೇ ತುಂಬ. ಮತ್ತು ಅಭಿಮಾನ, ಇದು ನನ್ನದು ಅಂತಕ್ಕಂಥ ಅಭಿಮಾನ, ದುರಭಿಮಾನ ಬೇರೆ, ಎರಡೂ ಇರುತ್ತೆ ನಮಗೆ. ಮತ್ತು ನಾನು ಮಾಡ್ತಿದ್ದೀನಿ, ಇದು ನಂದು ಅಂತಕ್ಕಂಥ ಅಹಂ ಇರುತ್ತೆ ನಮಗೆ. ಈ ಕರ್ತೃತ್ವ ಅಭಿಮಾನ ಇರೋದ್ರಿಂದ, ನಾನು ಅಂತಕ್ಕಂಥ ಕರ್ತೃತ್ವ ಅಭಿಮಾನ ಇರೋದ್ರಿಂದ, ಮತ್ತು ಫಲಸಂಗ, ಅದರ ಫಲದ ಅಪೇಕ್ಷೆ ಇರೋದ್ರಿಂದ ನಮಗೆ ಬಂಧನ ಅಂತಕ್ಕಂಥದ್ದು ಉಂಟಾಗತ್ತೆ ಅಂತ ಹೇಳಿ ಈ ಒಂದು ಶ್ಲೋಕದಿಂದ ಹೇಳ್ತಾ ಇದ್ದಾನೆ. ಅಂದ್ರೆ ಏನಾಯ್ತು, ನಾವು ನಿಮಿತ್ತವಾಗಿ ಇರ್ತಕ್ಕಂಥವ್ರು ಅಂತಕ್ಕಂಥ ಒಂದು ಮನೋಭಾವನೆಯನ್ನು ಇಟ್ಕೊಂಡು ನಮಗೆ ಪ್ರಾರಬ್ಧವಶಾತ್ ಅಂತಂದ್ರೆ ಕೆಟ್ಟದ್ದು ಅಂತಾನೆ ತಗೊಳ್ಬೇಕಾಗಿಲ್ಲ, ನಮ್ಮ ಪುಣ್ಯವಶದಿಂದಲೋ ಅಥವಾ ನಾವು ಮಾಡಿದ ಕರ್ಮದ ವಶದಿಂದಲೋ ನಮಗೇನೋ ಒಂದು ಕೆಲಸ ಒದಗಿ ಬಂದಿದೆ ಅಂದ್ರೆ ಅದನ್ನ ಶ್ರದ್ಧೆಯಿಂದ ಮಾಡಬೇಕು. ಅದಕ್ಕೆ ಫಲ ಇಂಥದ್ದು ಕೊಡು ಅಂತ ನಾವು ಕೇಳೋದಲ್ಲ, ಅವನೇ ಕೊಡ್ತಾನೆ. ಯಾವತ್ತೂ ನಾವು ನಿರೀಕ್ಷೆ ಮಾಡಿ ತಗೊಂಡಂತಹ ಫಲಕ್ಕಿಂತ ಅನಿರೀಕ್ಷಿತವಾಗಿ ಬರ್ತಲ್ಲ ಫಲ, ಅದಕ್ಕೆ ಹೆಚ್ಚು ಸಂತೋಷ ಆಗತ್ತೆ, ಹೆಚ್ಚು ಖುಷಿ ಆಗತ್ತೆ. ನಾವು ಮಾಡೋ ಕೆಲಸ ಅಲ್ಪ, ಬಯಸೋ ಫಲ ಅಪಾರ. ಅವಾಗೇನಾಗತ್ತೆ, ಆ ಕೆಲಸ ಕೂಡ ಪರಿಪೂರ್ಣ ಆಗಲ್ಲ, ಸರಿಯಾಗಲ್ಲ, ಮತ್ತೆ ಆ ಫಲ ನಿರೀಕ್ಷಿಸಿದಷ್ಟು ಸಿಗಲ್ಲ. ಯಾಕೆ? ಕರ್ಮನೇ ಸರಿಯಾಗಿ ಮಾಡಿಲ್ಲ, ಮತ್ತೆ ನಿನ್ನ ಕರ್ಮಕ್ಕಿಂತ ನೀನು ಅಪೇಕ್ಷಿಸಿದಂಥ ಫಲ ಹೆಚ್ಚು. ಹಾಗಾಗಿ ಆ ಫ್ರೀಕ್ವೆನ್ಸಿ ಮ್ಯಾಚ್ ಆಗಲ್ಲ. ಆ ಫ್ರೀಕ್ವೆನ್ಸಿ ಮ್ಯಾಚ್ ಆಗಲಿಲ್ಲ ಅಂತಂದ್ರೆ ಏನೋ ಅಲ್ಲಿ ಅದು ಸಿಗೋದಿಲ್ಲ. ಹೇಗೆ ನಿಮಗೆ ನೆಟ್ವರ್ಕ್ ಇಲ್ಲದೆ ಇದ್ರೆ ಫೋನ್ ಮಾಡೋಕ್ಕೆ ನೀವು ಮಾಡಿದ ಅವ್ರಿಗೆ ಕೇಳಿಸಲ್ಲ, ಅಥವಾ ಅವ್ರು ಮಾತಾಡ್ತಿರೋದು ನಿಮಗೆ ಕೇಳಿಸಲ್ಲ. ಫ್ರೀಕ್ವೆನ್ಸಿ ವೇವ್ ಲೆಂತ್ ಸರಿಯಾಗಿತ್ತು ಅಂತಂದ್ರೆ ನೀವು ಮಾತಾಡೋದು ಅವ್ರಿಗೂ ಕೇಳುತ್ತೆ ಸ್ಪಷ್ಟವಾಗಿ, ಅವ್ರು ಮಾತಾಡೋದು ನಿಮ್ಗೂ ಕೇಳುತ್ತೆ. ಹಾಗೆ ನೀವು ಮಾಡಿದಂತಹ ಕರ್ಮ ಸರಿಯಾಗಿತ್ತು ಅಂತಂದ್ರೆ, ಅಥವಾ ನೀವು ಅದಕ್ಕೆ ನಿರೀಕ್ಷೆ ಮಾಡಿದ ಫಲ ಅದಕ್ಕೆ ಕರ್ಮಕ್ಕೆ ತಕ್ಕನಾಗಿತ್ತು ಅಂತಂದ್ರೆ ಆ ಕರ್ಮವೂ ಸಾಫಲ್ಯವನ್ನ ಹೊಂದುತ್ತೆ, ಆ ಫಲವೂ ಕೂಡ ಸರಿಯಾಗಿ ಸಿಕ್ಕೇ ಸಿಗತ್ತೆ. ಹಾಗಾಗಿ ಫಲಾಪೇಕ್ಷೆ ಇಲ್ಲದೇನೆ ಮಮಕಾರವನ್ನ ಬಿಟ್ಟು ಕಾರ್ಯವನ್ನು ಮಾಡಬೇಕು ಅಂತ ಹೇಳಿ ಈ ಒಂದು ಶ್ಲೋಕದಿಂದ ಚಿಂತನೆಯನ್ನ ಮಾಡಬಹುದು ಅಂತ ಹೇಳಿ ಅನ್ಸತ್ತೆ. ಮುಂದೆ ಹೇಳ್ತಾನೆ, ಮಯಾ ಅಧ್ಯಕ್ಷೇಣ ಪ್ರವೃತ್ತಿ ಸೂಯತೆ ಸಚರಾಚರಂ
हेतुनानेन कौन्तेय जगत् विपरिवर्तते मया अध्यक्षेण प्रकृतिः सूयते सचर अचरम् हेतु हेतुनानेन कौन्तेय ಜಗತ್ ವಿಪರಿವರ್ತತೆ. ಏನ್ ಹೇಳ್ತಾ ಇದ್ದಾನೆ, ಇವನೇ ಅಧ್ಯಕ್ಷ. ಇವನು ಅಂತಂದ್ರೆ ನಿರಾಕಾರ ಬ್ರಹ್ಮವೇ, ಆದ್ರೆ ಇಲ್ಲಿ ಕೃಷ್ಣ ಅಂತ ನಾವು ಇಟ್ಕೊಳ್ಬೇಕು. ನಮ್ಮ ಚಿಂತನೆಗೆ ಒಂದು ಮೂರ್ತಿ ಇಲ್ಲ ಅಂತಂದ್ರೆ ನಮಗೆ ಆ ಚಿಂತನೆಯನ್ನು ಮಾಡೋದಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಅಧ್ಯಕ್ಷನಾಗಿರ್ತಕ್ಕಂತಹ ಆ ಪರಮಾತ್ಮ, ಅವನಿಂದ ಏನಾಗುತ್ತೆ, ಈ ಪ್ರಕೃತಿಯಲ್ಲಿರ್ತಕ್ಕಂತಹ ಚರ ಮತ್ತು ಅಚರ, ಚರ ಅಂದ್ರೆ ಚಲಿಸೋದು, ಅಚರ ಅಂದ್ರೆ ಚಲನ ಇಲ್ಲದೆ ಇರ್ತಕ್ಕಂಥದ್ದು ಎಲ್ಲವೂ ಉಂಟಾಗತ್ತೆ. ಈ ಹೇತು ಅಂದ್ರೆ ಕಾರಣದಿಂದ, ಏಕೆಂದ್ರೆ ಈ ಒಂದು ಬ್ರಹ್ಮದ ಕಾರಣದಿಂದ ಅಥವಾ ಆ ಮಹಾಚೇತನದ ಕಾರಣದಿಂದ ಏನಾಗ್ತಾ ಇದೆ, ಈ ಜಗತ್ತು ಸುತ್ತುತ್ತಾ ಇದೆ. ಭೀಷತೆ ಸೂರ್ಯ, ಆ ಪರಮಾತ್ಮನ ಭಯದಿಂದನೇ ಸೂರ್ಯನ ಉದಯ ಅಥವಾ ನಮಗೆ ಭೂಮಿ ಸುತ್ತ ಇರೋದ್ರಿಂದ ಅಸ್ತನೂ ಕಾಣುತ್ತೆ ಅಲ್ವಾ. ಸೂರ್ಯೋದಯ ಸೂರ್ಯಾಸ್ತಗಳು ಆ ಭಗವಂತನಿಂದನೇ, ಆ ಭಯದ ಕಾರಣದಿಂದನೇ ಸೂರ್ಯಾಸ್ತಗಳು ಅಂದ್ರೆ ಈ ಭೂಮಿ ಸುತ್ತ ಇರೋದು, ಸೂರ್ಯನ ಉದಯ ಆಗ್ತಿರೋದು ಅಥವಾ ವಾಯು ಸಂಚಾರ ಆಗ್ತಿರೋದು, ಇವೆಲ್ಲವೂ ಆಗ್ತಿರೋದು ಆ ಭಗವಂತನ ಒಂದು ನಿಯಮಾನುಸಾರವಾಗಿಯೇ ಅಂತ ಹೇಳಿ ಹೇಳ್ತಾ ಇದ್ದಾನೆ. ನಮಗೂ ಅಷ್ಟೇ ಅಲ್ವಾ, ಯಾವ್ದಾದ್ರು ಒಂದು ಭಯ ಇತ್ತು ಅಂದ್ರೆ ಆಫೀಸಲ್ಲಾಗಲಿ ಫ್ಯಾಕ್ಟ್ರಿಲಾಗಲಿ ಕೆಲಸ ಮಾಡ್ತೀವಿ, ಅಥವಾ ಕಾನೂನು ಭಯದಿಂದ ನಾವು ತಪ್ಪುಗಳನ್ನ ಮಾಡೋದಕ್ಕೆ ಹೋಗಲ್ಲ. ಹೀಗೆ ಮನುಷ್ಯನಿಗೆ ಯಾವುದೋ ಒಂದು ಭಯ ಇತ್ತು ಅಂದ್ರೇ ಕೆಲಸ ಮಾಡೋದು, ಅಥವಾ ನಾವು ಕೆಲ್ಸಕ್ಕೆ ಹೋಗಲ್ಲ ಅಂದ್ರೆ ಸಂಬಳ ಬರೋಲ್ಲ ಅಂತ ಕೆಲ್ಸಕ್ಕೆ ಹೋಗ್ತೀವಿ. ಏನೋ ತಿನ್ಬಿಟ್ರೆ ಆರೋಗ್ಯ ಕೆಡತ್ತೆ ಅಂತ ಭಯ ಇದ್ರೆ ಅದನ್ನು ತಿನ್ನೋದಿಲ್ಲ. ಹೀಗೆ ಪ್ರತಿಯೊಂದಕ್ಕೂ ಭಯ ಅಂತಕ್ಕಂಥದ್ದು ಇರಬೇಕು. ಆ ಭಯ ಅಂತಕ್ಕಂಥದ್ದು ಇಲ್ಲ ಅಂತಂದ್ರೆ ಏನಾಗುತ್ತೆ, ಯಾವ ಕೆಲಸವೂ ಆಗೋದಿಲ್ಲ ಲೌಕಿಕದಲ್ಲಿ. ಆದರೆ ಈ ಒಂದು ವಿಚಾರದಲ್ಲಿ, ಜಗತ್ತಿನ ಒಂದು ಸೃಷ್ಟಿ ಅಥವಾ ಜಗತ್ತು ನಡ್ಕೊಂಡು ಹೋಗ್ಬೇಕು ಅಂತಂದ್ರೆ ಆ ಒಂದು ಪರಮಾತ್ಮನ ದಯೆ ಇರಬೇಕು. ಇಲ್ಲ ಅಂದ್ರೆ ನಮಗೆ ಯಾವುದು ಕೂಡ ಸಕಾಲಕ್ಕೆ ಆಗೋದಿಲ್ಲ. ಎಲ್ಲವೂ ಕೂಡ ಏನಾಗ್ತಾ ಇದೆ, ವ್ಯಕ್ತಾವ್ಯಕ್ತ ವಿಪರಿವರ್ತದೆ ಸರ್ವಾಸು ಅವಸ್ಥಾಸು. ಅವನ ಒಂದು ನಿಯಮ ಇಲ್ಲ ಅಂದ್ರೆ, ಅವನ ಒಂದು ಕೃಪೆ ಇಲ್ಲ ಅಂತಂದ್ರೆ ಎಲ್ಲವೂ ಕೂಡ ಅವ್ಯವಸ್ಥೆ ಆಗತ್ತೆ. ಹಾಗಾಗಿ ನಮಗೆ ಇದೆಲ್ಲ ಉಂಟಾಗಬೇಕಾದ್ರೆ ಏನೋ ಆ ಭಗವಂತನ ಕೃಪೆ ಬೇಕು. ನಾವೇನ್ ಮಾಡ್ತೀವಿ, ಎಲ್ಲವೂ ಅಹಂ ಇದಂ ಭೋಕ್ಷೆ, ನಾನು ಇದನ್ನು ತಿಂತೀನಿ, ಇದನ್ನ ನೋಡ್ತೀನಿ, ಇದನ್ನು ಕೇಳ್ತೀನಿ, ಇದರ ಸುಖವನ್ನು ಅನುಭವಿಸ್ತಾ ಇದ್ದೀನಿ ಅಥವಾ ಇದರ ದುಃಖವನ್ನು ಅನುಭವಿಸ್ತಾ ಇದ್ದೀನಿ, ಇದನ್ನ ತಿಳ್ಕೊಳ್ತಾ ಇದ್ದೀನಿ, ಅರ್ಥಕೊಳ್ತಾ ಇದ್ದೀನಿ ಇತ್ಯಾದಿ ಎಲ್ಲವೂ ಉಂಟಾಗತ್ತೆ ಅಂತಂದ್ರೆ ಯಾವುದರಿಂದ ಉಂಟಾಗತ್ತೆ ಅಂತಂದ್ರೆ ಕೇವಲ ಆ ಚೇತನ ಇರೋದ್ರಿಂದ ತಾನೇ ಗೊತ್ತಾಗ್ತಾ ಇರೋದು. ಆ ಚೇತನ ಅಂತಕ್ಕಂಥದ್ದಿಲ್ಲ ಅಂತ ನಮ್ಗೇನಾದ್ರು ಗೊತ್ತಾಗ್ತಾ ಇತ್ತಾ? ಗೊತ್ತಾಗ್ತಾ ಇರಲಿಲ್ಲ. ಹಾಗಾಗಿ ಆ ಭಗವಂತನ ಒಂದು ಕರುಣೆಯಿಂದ ನಾವು ಈ ಎಲ್ಲವನ್ನು ಕೂಡ ಅನುಭವಿಸ್ತಾ ಇದ್ದೀವಿ. ಹಾಗಾಗಿ ನಾವು ಆ ಶರಣಾಗತಿಯನ್ನ ಹೊಂದಿದಾಗ ಮಾತ್ರ ಎಲ್ಲವನ್ನು ಸರಿಯಾದ ರೀತಿಯಲ್ಲಿ ಪಡ್ಕೊಳ್ಳೋದಕ್ಕೆ ಸಾಧ್ಯ ಅಂತ ಹೇಳಿ ಈ ಒಂದು ಚಿಂತನೆಯನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಶ್ರೀ ಕೃಷ್ಣಾರ್ಪಣಮಸ್ತು. ಈ ಒಂದು ಚಿಂತನೆ ತುಂಬಾ ಟೈಮ್ ಆಗಿರೋದ್ರಿಂದ ಮುಂದಿನ ಸತಿ ಇನ್ನ ಒಂದು ಉಪಕಥೆಯೊಂದಿಗೆ ನಿಮಗೆ ಅರ್ಥವಾಗೋ ರೀತಿಯಲ್ಲಿ ಕೇಳೋ ಒಂದು ಪ್ರಯತ್ನವನ್ನ ಕೂಡ ಮಾಡ್ತೀನಿ. ಓಂ ಸಹನಾ ಭವತು ಸಹನೋ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀಕೃಷ್ಣಾರ್ಪಣಮಸ್ತು.